ಎಲ್ರಿಗೂ ನಮಸ್ಕಾರ ಸರ್. ವೆಲ್ಕಮ್ ಟು ಆರ್ ಕೆ ಪ್ರಾಪರ್ಟೀಸ್. ಇವತ್ತು ವೇದಾವತಿ ನದಿಗೆ ಅಟ್ಯಾಚ್ ಆಗಿರ್ತಕ್ಕಂಥ 18 ಎಕರೆ ಜಮೀನನ್ನು ತೋರ್ಸೋಕೆ ಬಂದಿದ್ದೀನಿ. ಇದೇ ಈ ಮಣ್ಣಿನ ರೋಡ್ಗೆ ಅಟ್ಯಾಚ್ ಆಗಿರ್ತಕ್ಕಂಥ ನಮ್ಮ ರೈಟ್ ಸೈಡಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಜಮೀನು. ಈ ಒಂದು ಮಣ್ಣಿನ ರೋಡ್ಗೆ ಅಟ್ಯಾಚ್ ಆಗಿರ್ತಕ್ಕಂಥ ಜಮೀನಿದು. ಇದರ ಲೊಕೇಶನ್ ಏನು, ಇದರ ರೇಟ್ ಎಷ್ಟು, ಇಲ್ಲೇನು ಫೆಸಿಲಿಟಿ ಇದೆ ಎಲ್ಲವನ್ನು ನೋಡೋಣ. ಫಸ್ಟು ಈ ಒಂದು ಜಮೀನಿನ ಮಣ್ಣು ನೋಡಿ ಸರ್, ಪ್ಯೂರ್ ರೆಡ್ ಸಾಯಿಲ್. ಎಷ್ಟು ಅದ್ಭುತವಾಗಿದೆ ಮಣ್ಣಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. 18 ಎಕರೆ ಕಂಪ್ಲೀಟ್ ಇದೇ ಥರ ಇದೆ. ಪ್ಯೂರ್ ಅಂದರೆ ಪ್ಯೂರ್ ರೆಡ್ ಸಾಯಿಲ್, ಅಷ್ಟು ಅದ್ಭುತವಾಗಿದೆ. ಈ ಜಮೀನನ್ನು ಸುಮಾರು ವರ್ಷಗಳಿಂದ ಉಳುಮೆ ಮಾಡಿಲ್ಲ. ಈ ಜಮೀನಿನ ಮಾಲೀಕರು ಬೇರೆ ಊರಲ್ಲಿರೋದ್ರಿಂದ ಈ ಜಮೀನನ್ನು ಉಳುಮೆ ಮಾಡಿಲ್ಲ. ಕಂಪ್ಲೀಟ್ 18 ಎಕರೆಯಲ್ಲಿ ಕಂಪ್ಲೀಟ್ ಜಾಲಿ ಬೆಳೆದಿದೆ, ಕಾಡು ಜಾಲಿ ನೋಡಿ. ಜಾಲಿ ಬೆಳೆದಿದೆ ಅಷ್ಟೇ, ಅದ್ಭುತವಾಗಿದೆ ಮಣ್ಣು ಮಾತ್ರ. ಈ ಜಾಲಿ ಬೇಕಾದ್ರೆ ನೀವೇ ಕೀಳಿಸ್ಕೋಬೋದು, ಬೇಡಂದ್ರೆ ನಾನೇ ಕೀಳಿಸ್ಕೊಡ್ತೀನಿ. ಯಾಕಪ್ಪ ಅಂತಂದರೆ ಈ ಲ್ಯಾಂಡ್ ಅಷ್ಟಿಷ್ಟು ಇಲ್ಲ, ಅಂದರೆ ಈ ಜಾಲಿ ಕಿತ್ತರೆ ಈ ಲ್ಯಾಂಡ್ ವ್ಯಾಲ್ಯೂಷನ್ನೇ ಚೇಂಜ್ ಆಗಿಬಿಡುತ್ತೆ. ನೋಡಿ ಪಕ್ಕದಲ್ಲ ನೀರಾವರಿ ಎಲ್ಲನ ವ್ಯಾಲ್ಯೂನೇ ಚೇಂಜ್ ಆಗಿಬಿಡುತ್ತೆ, ಅಷ್ಟು ಅದ್ಭುತವಾಗಿದೆ. ಸ್ಕ್ವಯರ್ ಇದೆ ಲ್ಯಾಂಡು. ನೆಕ್ಸ್ಟ್ ಬಂದುಬಿಟ್ಟು ಇದರ ಒಂದು ಲೊಕೇಶನ್ ಬಂದುಬಿಟ್ಟು ಈ ಒಂದು ಜಮೀನು ಚಳ್ಳಕೆರೆ ಟೌನಿಂದ 36 ಕಿಲೋಮೀಟ್ರ್ ಆಗುತ್ತೆ. 33 ಕಿಲೋಮೀಟ್ರು ಟಾರ್ ರೋಡಲ್ಲಿ ಹೋಗಬೇಕು. 3 ಕಿಲೋಮೀಟ್ರು ಟಾರ್ ರೋಡಿಂದ, ಮೇನ್ ರೋಡಿಂದ ಸುಮಾರು 3 ಕಿಲೋಮೀಟ್ರು ಮಣ್ಣಿನ ರೋಡಲ್ಲಿ ಹೋಗಬೇಕು. ಸ್ವಲ್ಪ ಮಣ್ಣಿನ ರೋಡು ಹಾಗೂ ಹೀಗೂ ಇದೆ, ಕಾರಲ್ಲಿ ಆರಾಮ್ಸೆ ಹೋಗುತ್ತೆ. ಆ ಕಡೆ ಈ ಕಡೆ ಸ್ವಲ್ಪ ಗಿಡ ಬೆಳೆದಿರೋದ್ರಿಂದ ಒಂದು ಸಲ ಸಣ್ಣ ಪುಟ್ಟದಾಗೆ ಗಿಡ ಬೆಳೆದಿದೆ, ಬಟ್ ಕಾರ್ ಆರಾಮ್ಸೆ ಹೋಗುತ್ತೆ. ಸುತ್ತಮುತ್ತೆಲ್ಲ ನೀರಾವರಿ ಜಮೀನುಗಳೇ, ತೋಟಗಳು, ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲ ಇದ್ದಾವೆ. ನದಿಗೆ ಅಟ್ಯಾಚ್. ನೀವು ನದಿಯಿಂದ ಬೇಕಾದ್ರೂ ಪೈಪ್ಲೈನ್ ಮಾಡ್ಕೋಬೋದು, ಅಥವಾ ಪಕ್ಕದಲ್ಲೇ ಒಂದು ಬೋರ್ ಹಾಕೊಂಡು ಮಾಡ್ಕೋಬೋದು. ಮಣ್ಣು ಮಾತ್ರ ಎಕ್ಸಲೆಂಟಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಈ ಜಮೀನಿನ ಬೆಲೆ ನೆಕ್ಸ್ಟ್, ಈ ಜಮೀನಿನ ಬೆಲೆ ನೋಡಿ. ಅಕ್ಕಪಕ್ಕ ತೋಟಗಳು ಹೆಂಗಿದ್ದಾವೆ ನೋಡಿ, ಎಷ್ಟು ಅದ್ಭುತವಾಗಿದ್ದಾವೆ ನೋಡ್ರಿ. ಅದೇ ನದಿ ಅಲ್ಲಿ ಕಾಣ್ತಿದೆ ನೋಡಿ, ಅದೇ ವೇದಾವತಿ ನದಿ. ಈ ಜಮೀನಿನ ಬೆಲೆ ಬಂದುಬಿಟ್ಟು 1 ಎಕರೆಗೆ 15 ಲಕ್ಷ ಹೇಳ್ತಾರೆ. 1 ಎಕರೆಗೆ ನೆಗೋಷಿಯಬಲ್ ಆಗುತ್ತೆ, ಕೂತ್ಕೊಂಡು ಮಾತಾಡಿದರೆ ನೆಗೋಷಿಯಬಲ್ ಆಗುತ್ತೆ. 3 ಕಿಲೋಮೀಟ್ರ್ ಮಣ್ಣಿನ ರೋಡಲ್ಲಿ ಹೋಗಬೇಕು, 33 ಕಿಲೋಮೀಟ್ರು ಮೇಯ್ನ್ ರೋಡಲ್ಲಿ ಬರಬೇಕು. ವೇದಾವತಿ ನದಿಗೆ ಅಟ್ಯಾಚ್ ಆಗಿದೆ. ಅಕ್ಕಪಕ್ಕ ಎಲ್ಲ ಒಳ್ಳೆ ತೋಟ ಬೆಳೆಸ್ಕೊಂಡಿದ್ದಾರೆ. ಸಾಯಲ್ ಕಂಡೀಷನ್ ಅಂತೂ ಒಳ್ಳೆ ರಿಚ್ ಆಗಿದೆ. ನ್ಯೂಟ್ರಿಷನ್ ಆಗಲಿ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ರೋಡ್ನ ವ್ಯವಸ್ಥೆ ಕೂಡ ಚೆನ್ನಾಗಿದೆ. ಸ್ವಲ್ಪ ಮಣ್ಣಿನ ರೋಡ್ ಆಗಿರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಗಿಡ ಬೆಳೆದಿದೆ. ಒಳಗಡೆ ಬರಬೇಕಾದ್ರೆ ಸ್ವಲ್ಪ ದೊಡ್ಡ ಗಾಡಿಗಳು ಬರೋದಕ್ಕೆ ಸ್ವಲ್ಪ ಯಾವ್ದಾದ್ರು ಗಿಡದ ಕೊನೆ ಆ ಥರದ್ದೆಲ್ಲ ತಗಲುತ್ತೆ. ಅಷ್ಟು ಬಿಟ್ಟರೆ ಎಕ್ಸಲೆಂಟ್ ನಕಾಶೆ ರೋಡ್ ಇದೆ. ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ನಕಾಶೆ ರೋಡ್ ಇದೆ. ಆ ರೋಡಲ್ಲಿ ಆರಾಮ್ಸೆ ಬರ್ಬೋದು. ಜಮೀನು ಮಾತ್ರ ಅದ್ಭುತವಾಗಿದೆ, ಒಂದು ಒಳ್ಳೆ ರೇಟಲ್ಲಾಗುತ್ತೆ. ಇದು ಜನರಲ್ ಪ್ರಾಪರ್ಟಿ, ಮೂಲದಲ್ಲಿ ಜನರಲ್ ಇವತ್ತು ಅವರೇ ಇರೋದು, ಪಿತ್ರಾರ್ಜಿತ ಆಸ್ತಿ. ಈ ಜಮೀನಿನ ಓನರು ಬೇರೆ ಕಡೆ ಇರೋದ್ರಿಂದ ಇದನ್ನು ನೋಡ್ಕೊಳಕ್ಕೆ ಆಗ್ತಾಯಿಲ್ಲ ಅವ್ರಿಗೆ. ಇಲ್ಲಿ ಬಹಳ ವರ್ಷಗಳಿಂದ ಏನೂ ಮಾಡಿಲ್ಲ, ಸುಮ್ಮನೆ ಜಾಲಿ ಬೆಳೆದಿದೆ, ಯಾರಿಗೂ ಕೊಟ್ಟೂ ಇಲ್ಲ ಅವರು. ಹಾಗೇ ಇದೆ 18 ಎಕರೆ. ಅದ್ಭುತವಾಗಿದೆ ಜಮೀನು ಮಾತ್ರ. ಇಲ್ಲಿರ್ತಕ್ಕಂಥ ಜಾಲಿ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡಿ, ತಗೊಂಡು ನೀವೇ ಕ್ಲೀನ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಈ ಜಾಲಿನ ನೀಟಾಗಿ ಕ್ಲೀನ್ ಮಾಡಿಸ್ಬಿಟ್ಟು ನಿಮಗೆ ಕಲ್ಟಿವೇಷನ್ ಮಾಡಿಕೊಡ್ತಕ್ಕಂಥ ಜವಾಬ್ದಾರಿ ನಮಗಿರಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.